ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ಮಣಿಕಾಂತ್ ಕದ್ರಿ, ಎಸ್, ಕನ್ನಡದ ಬಹಳ ಪ್ರಮುಖ ಬಹಳ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಜಯಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಬ್ಲೆಸ್ಡ್. ಇಂತಹ ಒಂದು ಮಹಾನ್ ಮೇಧಾವಿ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ. ತುಂಬಾ ಸರಳರು, ಸಾಹಿತ್ಯ ಬರೀತಾರಂದ್ರೆ ಒಬ್ಬ ಕಂಪೋಸರ್ ಆಗಿ ನನಗೆ ಏನೂ ಟೆನ್ಷನ್ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಮೀಟರ್ ಇಲ್ಲ, ರಾಗಗಳು ಎಲ್ಲೆಲ್ಲ ಇರುತ್ತೆ. ಅಂತ ಇದ್ರೆ ಅದನ್ನ ವರ್ಡ್ಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಸರ್. ಬಹಳ ಕಷ್ಟ ಅದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಹಾಡುಗಾರರಿಗೆ ಅದೊಂದು ಮುತ್ತು ತರ, ಒಂದು ಸ್ವೀಟ್, ಒಂದು ಜಿಲೇಬಿ ತರ ಇರುತ್ತೆ ಸರ್. ಸೊ ದೇರ್ ಇಸ್ ನೋ ಟೆನ್ಷನ್ ವೆನ್ ಜಯಂತ್ ಸರ್ ಇಸ್ ರೈಟಿಂಗ್. ಸೋ ಗುಡ್, ಥ್ಯಾಂಕ್ ಯು. ಓಪೋ ಸೆಲ್ಫಿ ಟೈಮ್. ನಮ್ಮ ಸ್ಪಾನ್ಸರ್ಸ್ ಒಂದು ಸೆಲ್ಫಿ ಕೇಳ್ತಾರೆ, ಬನ್ನಿ ಪ್ಲೀಸ್. ಓಕೆ, ಜಯಂತ್ ಕಾಗಿಣಿ ಅವರೇ, ಡೈರೆಕ್ಟರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳಿ. ನಮಸ್ಕಾರ ಜಯಂತ್ ಅವರೇ. ಹಾಂ ಜಯಂತ್ ಸರ್, ಹೌ ಆರ್ ಯು? ಸರ್, ಮಿಸ್ ಯು. ಜಯಂತ್ ಅವರು ಅಂದಾಗೆಲ್ಲ ಅನ್ಸೋದು ಪೂರ್ತಿ ಆಟಿಕೆ ಇರೋ ಅಂಗಡಿಲಿ ಒಂದು ಪುಟ್ಟು ಮಗು ಎಲ್ಲದನ್ನು ಬೆರಗಲ್ ನೋಡೋದಿದೆಯಲ್ಲ, ಆ ರೀತಿ ಜಯಂತ್ ಕಾಣಿಸ್ತಾನೆ ಇರ್ತಾರೆ. ನಾರ್ಮಲಿ ಹಾಡು ಬರಿಬೇಕಾದ್ರೆ ಇದೆಲ್ಲ ಇಂಗ್ಲೀಷ್ ಶಬ್ದಗಳನ್ನೆಲ್ಲ ಬರೆದು ಅದಕ್ಕೆ ಇಂಗ್ಲೀಷ್ ಆಗಿ ಅರ್ಥ ಗಿರ್ಥ ಏನು ಇಲ್ಲದೆ ಅಸಂಬದ್ಧವಾಗೆಲ್ಲ ಬರುವಂಥ ಹಾಡುಗಳು ಕೆಲವೊಂದ್ಸಲ ಹಿಟ್ ಆಗಿದ್ದು ಇದೆ. ಅಂಥ ಇದರಲ್ಲಿ ನೀವು ಬರೆಯೋ ಶಬ್ದಗಳು ಯಾವತ್ತೂ ಕೇಳೋದಕ್ಕೆ ಕಷ್ಟ ಅನ್ಸೋದೇ ಇಲ್ಲ. ಅಂದರೆ ಬಾಯಿಗೂ ಕೂಡ ತುಂಬ ಈಸಿಯಾಗಿ ಬರಬೇಕು, ಬೇಗ ಅದನ್ನು ಗುನ್ಗಕ್ಕೆ ಶುರು ಮಾಡಿಬಿಡ್ತೀವಿ. ಅದು ನಿಮ್ಮ ಸ್ಪೆಷಾಲಿಟಿ. ನಾನು ಯಾವಾಗಲೂ ಅವ್ರನ್ನ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಕರಿತೀನಿ. ಜಯಂತ್ ಸರ್ ಬರೆಯೋ ಲೈನ್ಸು ಅದರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಅದನ್ನು ಶೂಟ್ ಮಾಡೋಕ್ಕೆ ಒಂದು ಚಾಲೆಂಜ್ ಇರುತ್ತೆ. ಕೆಂಡಸಂಪಿಗೆಯಲ್ಲಿ ಏನಾಗಿದೆ ಅವನಿಗೆ ಅಂತ ಕೇಳಿದ್ರು. ಸರ್, ಅವನು ಹುಡುಗಿನ ಕಳ್ಕೊಂಡಿದ್ದಾನೆ, ಅವನೆಲ್ಲೋ ಊರು ಆಚೆ ಇದ್ದಾನೆ ಅಂತ ಅಷ್ಟೇ. ಅದು ಬಿಟ್ಟು ನಾನೇನು ದೊಡ್ಡ ಮಟ್ಟದಲ್ಲಿ ಅವ್ರ ಕತೆ ಹೇಳಿರಲಿಲ್ಲ. ಆದರೆ ಅವರು ಮರೆಯದೆ ಕ್ಷಮಿಸು ನೆನಪಾದರೆ ಅಂತ ಬರೆದಾಗ ಇಡೀ ಕೆಂಡಸಂಪಿಗೆ ಆ ರೀತಿ ಎಂಡ್ ಆಗೋದಕ್ಕೆ ಆ ಲೈನ್ಸೇ ಕಾರಣ. ಯಾವುದೇ ಡೈರೆಕ್ಟ್ರು ಸಾಂಗನ್ನು ಅಥವಾ ಸಿನಿಮಾದ ಒಂದು ಸಿಚುವೇಶನ್ ಹೇಳಿದಾಗ ನಿಮಗೆ ಆ ಸಿಚುವೇಶನ್ ಇಷ್ಟ ಆಗಿಲ್ಲ ಅಂದರೆ ನೀವು ಆ ಸಾಂಗನ್ನು ಬರೆಯೋಕ್ಕೆ ಒಪ್ಪಲ್ಲ. ಇದನ್ನ ಯಾರೋ ಬೇರೆ ಹತ್ರ ಬರ್ಸಪ್ಪ, ನನಗೆ ಸ್ವಲ್ಪ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಳ್ತೀರಾ. ಅದು ಯಾಕೆ ಅಂದರೆ ದುಡ್ಡುಗೋಸ್ಕರ ನೀವು ಕೆಲಸ ಮಾಡಲ್ಲ, ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಮಾತ್ರ ನೀವು ಕೆಲಸ ಮಾಡ್ತೀರ ಅಂತ ನನಗೆ ಅವತ್ತು ಅರ್ಥ ಆಯಿತು. ಭಾಳ ಸಿಂಪಲ್ ವರ್ಡು, ವಿಸ್ತಾರವಾದಂಥ ಒಂದು ಅರ್ಥ ಬರೋ ಥರ ಅವುಗಳನ್ನು ಬಳಸಿದ್ದು ಅದು ನಿಮ್ಮನ್ನು ಬೇರೆ ಗೀತೆ ರಚನೆಕಾರರಿಗಿಂತ ಸ್ವಲ್ಪ ಭಿನ್ನವಾಗಿ ಅಂದರೆ ತೋರಿಸ್ಕೊಡ್ತು. ಅಂಬಾರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಸಾಂಗ್ ಬರ್ಕೊಟ್ರಿ. ಮೆಲೋಡಿ ಸಾಂಗ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಉಳಿದಿರುವಂಥ ಒಂದು ಸಾಂಗು ಆಕಾಶ ನೀನೆ ಅಂತ ಸಾಂಗು. ಸ್ಟ್ಯಾಂಡರ್ಡನ್ನ ನೀವು ಸೆಟ್ ಮಾಡಿಬಿಟ್ಟಿದ್ದೀರಾ. ಸೊ ಆ ಸ್ಟ್ಯಾಂಡರ್ಡ್ ಬೇಕು ಅಂತ ಅಂದಾಗ ಅಲ್ಟಿಮೇಟ್ಲಿ ಕಾಯ್ಕಿಣಿ ಸರೇ ನೆನಪಾಗೋದು. ದ ಬಿಗ್ಗೆಸ್ಟ್ ಹಿಟ್ ಆಫ್ ಮೈ ಕೆರಿಯರ್ ಮಧುರಾ ಪಿಸು ಮಾತಿಗೆ. ನಾನು ಟ್ಯೂನ್ ಕೊಟ್ಟಾಗ ಅವ್ರು ಅದನ್ನು ಹಾಡಿದ್ರು, ಮಧುರಾ ಪಿಸು ಮಾತಿಗೆ. ಅದು ನನಗೆ ತಲೆಲ್ಲ ಕೆಟ್ಟೋಯ್ತು ಸರ್, ನನಗೆ ಕನ್ನಡ ಅರ್ಥ ಆಗ್ತಿಲ್ಲ ಸರ್ ನನಗೆ ಅಂದೆ. ಅವರು ನೀನು ಏನು ವರಿ ಮಾಡಬೇಡ, ಈ ಹಾಡು ತುಂಬ ಚೆನ್ನಾಗಿದೆ. ಮೋಹಿತ್ ಚೌಹಾನ್ ಹಾಡಿದ್ಮೇಲೆ ಆ ಲಿರಿಕ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಜಯಂತ್ ಅವರ ಲೈನ್ಸ್ಗೆ ಸಂಬಂಧಪಟ್ಟಂಗೆ ಅದು ಕೊಡೋ ಗಟ್ಟಿ ಅರ್ಥಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚಿತ್ರೀಕರಣ ಮಾಡಿಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ನನ್ನನ್ನು ತುಂಬ ಗೌರವದಿಂದ ಮತ್ತು ಅಕ್ಕರೆಯಿಂದ ನೋಡಿದ್ದಾರೆ. ಅವರಿಗೆಲ್ಲ ನಾನು ಋಣಿಯಾಗಿದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್